ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧ ಅಲ್ಪಸಂಖ್ಯಾತ ವಿಭಾಗದ ಕಾರ್ಯಕರ್ತರು ಹೋರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಹಾರ ಸಿಎಂ ವೈದ್ಯರೊಬ್ಬರ ಹಿಜಾಬ್ ಎಳೆದಿದ್ದಾರೆ. ಧಾರ್ಮಿಕ ವಸ್ತ್ರ ಹಿಜಾಬ್ಗೆ ಅವಮಾನಿಸಲಾಗಿದೆ ಎಂದು ಶಿವಮೊಗ್ಗ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಕೈಗೊಂಡಿದ್ರು. ಸಿಎಂ ನಿತೀಶ್ ಕುಮಾರ್ ಆಯುಷ್ ಮಹಿಳಾ ವೈದ್ಯರ ಪ್ರಮಾಣ ಪತ್ರ ವಿತರಣೆ ಸಂದರ್ಭದಲ್ಲಿ ಮಹಿಳೆಯ ಧಾರ್ಮಿಕ ವಸ್ತ್ರವಾದ ಹಿಜಾಬ್ ಎಳೆದಿದ್ದಾರೆ. ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಅದು ಸಾರ್ವಜನಿಕ ವೇದಿಕೆಯಲ್ಲೇ ವೈದ್ಯೆಯ ಹಿಜಾಬ್ ಅನ್ನು ಎಳೆದಿದ್ದಾರೆ. ಈ ಘಟನೆ ದೇಶಾದ್ಯಂತ ತೀವ್ರ ಆಕ್ರೋಶ ಮತ್ತು ಆತಂಕವನ್ನ ಉಂಟುಮಾಡಿದೆ. ಸಿಎಂ ನಿತೀಶ್ ಕುಮಾರ್ ವೈದ್ಯೆ ಮಹಿಳೆಗೆ ಸಾರ್ವಜನಿಕ ಕ್ಷಮೆಯಾಚನೆಗೆ ಸೂಚಿಸಬೇಕೆಂದು ಶಿವಮೊಗ್ಗ ಡಿಸಿ ಗುರುದತ್ ಹೆಗಡೆಗೆ ಮನವಿ ಮಾಡಿದ್ದಾರೆ. ಇನ್ನು ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಸಂವಿಧಾನ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಅಗತ್ಯ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. नीतीश कुमार कांग्रेस पार्टी की मुख्यमंत्री नीतीश कुमार बिहारिನ ಮುಖ್ಯಮಂತ್ರಿ ನಿತೀಶ್ ಕುಮಾರಿಗೆ ಅದರಲ್ಲಿ ತಾರತಮ್ಯ ಮಾಡ್ತಾ ಇರೋದು ನಿತೀಶ್ ಕುಮಾರಿಗೆ 10ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದ ಅಯೋಗ್ಯ ನಿತೀಶ್ ಕುಮಾರಿಗೆ ನಾಲಾಯಕ್ ನಿತೀಶ್ ಕುಮಾರಿಗೆ ಮಹಿಳೆ ಅವರಿಗೆ ಅವಮಾನ ಮಾಡುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಪದೇ ಪದೇ ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ನಾಲಾಯಕ್ ಮುಖ್ಯಮಂತ್ರಿ ನಿತೀಶ್ ಕುಮಾರಿಗೆ ಅಯ್ಯಯ್ಯೋ ಪದೇ ಪದೇ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡ್ತಾ ಇರುವ ಬಿಜೆಪಿ ಸರ್ಕಾರಕ್ಕೆ ಪದೇ ಪದೇ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡ್ತಾ ಇರುವ ಇಂಡಿಯಾ ಸರ್ಕಾರ ಮಹಿಳೆಯರನ್ನು ಹಿಜಾಬ್ ತೆಗೆಯಕ್ಕೆ ಒತ್ತಡ ಮಾಡಿರುವ ನಿತೀಶ್ ಕುಮಾರಿಗೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ನಾಲಾಯಕ್ ನಿತೀಶ್ ಕುಮಾರಿಗೆ ವಜಾ ಮಾಡಿ ಯಾತಕ್ಕಾಗಿ ಹೋರಾಟ ಪದೇ ಪದೇ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡ್ತಿರುವ ಎನ್ಡಿಎ ಸರ್ಕಾರ ಬೇಕೇ ಬೇಕು. ಅಲ್ಪಸಂಖ್ಯಾತರ ಮಹಿಳೆಗೆ ಅವಮಾನ ಮಾಡುತ್ತಿರುವ ನಾಲಾಯಕ್ ನಿತೀಶ್ ಕುಮಾರಿಗೆ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗದ ನಾನು ಅಧ್ಯಕ್ಷ ಆಗಿದ್ದೀನಿ, ಸೈಯದ್ ವಾಹಿದ್ ಅಡ್ಡು. ನಾವು ಇವತ್ತು ಪ್ರತಿಭಟನೆ ಮಾಡೋದು ಕಾರಣ ಏನಂದರೆ, ಈಗ NDA ಸರ್ಕಾರ ಬಂದ ಮೇಲೆ ಏನು NDA ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಪಾಲುದಾರಾಗಿದ್ದಾರೆ. ಈ ಹಿಂದೆ ಈ ರೀತಿ ಅವರು ಮಾತಾಡ್ತಾ ಇರಲಿಲ್ಲ. NDA ಸರ್ಕಾರದಲ್ಲಿ ಮರ್ಜಾದ ಮೇಲೆ ಅವ್ರು ಪದೇ ಪದೇ ಅಲ್ಪಸಂಖ್ಯಾತರಿಗೆ, ಮಹಿಳೆಯವರಿಗೆ, SC/ST ಜನರಿಗೆ ಎಲ್ಲರಿಗೆ ಅವಮಾನ ಮಾಡೋದು ಇವ್ರದ್ದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಮೊನ್ನೆ ಇತ್ತೀಚೆಗೆ ಒಂದು ಮುಸ್ಲಿಂ ಮಹಿಳೆ ಡಾಕ್ಟ್ರವರು ಅವರಿಗೆ ಜಬರ್ದಸ್ತಿ ಕೈಯಿಂದ ನಕಾಬನ್ನು ಎಳೆದು ಹಾಕಿದ್ದಾರೆ. ಹಿಜಾಬ್ ತೆಗೆದು ಎಳೆದು ಹಾಕಿದ್ದಾರೆ. ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಜನ ಅಧಿಕಾರ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ಅವ್ರಿಗೆ ಹಿಜಾಬ್ ತೆಗೆಯೋದು ಯಾರಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಇವ್ರು ಯಾರನ್ನಾರ ಮಕ್ಕಳ ಮೇಲೆ, ಇವ್ರ ಮಗಳ ಮೇಲೆ ಯಾರನ್ನಾರ ವೇಲ್ಗಿಲ್ ಯಾರನ್ನಾರ ಹೇಳ್ಕೊಂಡು ಹಾಕಿದರೆ ಏನಾಗುತ್ತೆ? ಅವರಿಗೆ ಕತೆ ಏನಾಗುತ್ತೆ? ಅವ್ರಿಗೆ ಯಾವ ರೀತಿ ಬೇಜಾರಾಗೋದು? ಈ ಸಮಾಜಕ್ಕೆ ಇದು ಅವಮಾನ ಆಗಿದೆ. ಬರೀ ಮುಸ್ಲಿಂ ಸಮಾಜಕ್ಕಲ್ಲ, ಇದು ಇಡೀ ಮಹಿಳಾ ಸಮಾಜಕ್ಕೆ ಅವಮಾನ ಆಗಿದೆ, ಇಡೀ ದೇಶಕ್ಕೆ ಅವಮಾನ ಆಗಿದೆ. ನಮ್ಮ ಪ್ರಧಾನಮಂತ್ರಿ ಅವರು ವಿದೇಶಕ್ಕೆ ಹೋಗ್ತಾರೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ ನಾವು ಚೆನ್ನಾಗಿದ್ದೀವಿ, ಇಲ್ಲ ಭಾಳ ಆರೋಗ್ಯವಾಗಿದ್ದೀವಿ, ಭಾಳ ಚೆನ್ನಾಗಿದ್ವಿ ಅಂತಾಳೆ. ಇಲ್ಲಿ ನೋಡಿದ್ರೆ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಯಾರೂ ನೋಡ್ತಾ ಇಲ್ಲ. ಅದೊಂದು ಬಿಟ್ಬಿಟ್ಟು ಇವರು ವಿದೇಶ ತಿರುಗಾಡ್ಕೊಂಡು ನಾವು ಚೆನ್ನಾಗಿದ್ದೀವಿ, ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಹೇಳೋದೇ ಮಾತಾಗಿದೆ. ಇದು ಪದೇ ಪದೇ ನಮ್ಮ ಎಲ್ಲ BJP ಲೀಡ್ರಿಂದ ಹಿಡಿದು NDA ಲೀಡ್ರ್ ಎಲ್ಲ ಬರೇ ಪದೇ ಪದೇ ಮಾತೆತ್ತರೆ ಬೆಳಗಿನ ಜಾವ ಆದರೆ ಬರೇ ಹಿಂದೂ ಮುಸ್ಲಿಂ ಅದೇ ಕತೆ ಆಗದ್ಬಿಟ್ಟು ಅಭಿವೃದ್ಧಿ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಯಾವನು BJP ಲೀಡ್ರ್ ಆಗಲಿ, NDA ಲೀಡ್ರ್ ಆಗಲಿ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬರೇ ಮಾತಾಡಿದ್ರೆ ಹಿಂದೂ ಮುಸ್ಲಿಂ ಜನದ ವೇಷ ಬೀಜವನ್ನು ಹುಟ್ಟಾಕ್ಸ್ತಾ ಇದ್ದಾರೆ. ಈ ರಾಜಕೀಯ ಸರಿ ಇಲ್ಲ. ನಾವು ಹೇಳೋದೇನೆಂದರೆ, ನಿತೀಶ್ ಕುಮಾರ್ ಅವರು ಏನು ಅವರು ಹಿಜಾಬ್ ತೆಗೆದು ಹಾಕಿದ್ದಾರೆ, ಕೂಡಲೇ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅಲ್ಲಾದರೆ ಆ ಮಹಿಳೆಗೆ ಅವರು ವೈಯಕ್ತಿಕವಾಗಿ ಕ್ಷಮೆ ಕೇಳಬೇಕು, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ. ಅಲ್ಲಿ ರಾಷ್ಟ್ರಪತಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರಪತಿಗೆ ಮನವಿ ಕೊಡ್ತಾ ಇದ್ದೀವಿ, ಅವ್ರು ವಜಾ ಮಾಡಿಸಿ
ಮತ್ತು ಆ ಮಹಿಳೆಗೆ ಕ್ಷಮೆ ಕೇಳಬೇಕಂತ ನಾನು ಕೂರ್ಕೊಳ್ತೀನಿ. ಅವ್ರು ಇಷ್ಟೇ ವಯಸ್ಸವರು, ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಮುಖ್ಯಮಂತ್ರಿಗೂ ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರಿಗೂ ರೆಸ್ಪೆಕ್ಟ್ ಕೊಡ್ತೀರಿ. ಈ ರೀತಿ ಮಹಿಳೆಯವರಿಗೆ ಪದೇ ಪದೇ ಅವಮಾನ ಮಾಡೋದು